ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಯೂಟ್ಯೂಬ್ ಚಾನಲ್ ಜೋಳದ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆಗೆ ಸಿಹಿ ಕುಂಬಳಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಅದ್ರದ್ದು ಸಿಹಿ ಕುಂಬಳಕಾಯಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಫಸ್ಟು ನಾನು ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡೆ, ಕಟ್ ಮಾಡ್ಕೊಳ್ಳೋಣ. ಮತ್ತು ಕುಂಬಳಕಾಯಿ ಮೇಲ್ಗಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ, ಅದನ್ನು ತಕ್ಕೊಂಡು ಪುಟ್ಟ ಪುಟ್ಟಾಗೆ ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಒಂದು ತೊಳ್ಕೊಬೇಕು ಇದನ್ನು ಕುಂಬಳಕಾಯಿನ. ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೇಕು. ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಕುಂಬಳಕಾಯಿ ಸ್ವೀಟ್ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಬೇಕು. ಆಯಿತು, ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು. ಇವಾಗ ಇದನ್ನು ಪಲ್ಯ ಮಾಡೋಣ. ಕುಂಬಳಕಾಯನ್ನು ತೊಳ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ತೊಳೆದಿರೋ ಕುಂಬಳಕಾಯನ್ನು ಹಾಕೋಣ. ಒಂದು ಹಾಫ್ ಟೀ ಕಪ್ ನೀರನ್ನು ಹಾಕೋಣ. ಹಾಕಿ ಇದನ್ನು ಕ್ಲೋಸ್ ಮಾಡೋಣ. ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಇವಾಗ ಈ ಕಡೆ ನಾವು ಜೋಳದ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಹಾಫ್ ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಒಂದು 6ರಿಂದ 7 ರೊಟ್ಟಿ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ನೀರು ಬಿಸಿಗಿಟ್ಟಿದ್ದೀನಿ, ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಇಲ್ಲ ಉಪ್ಪು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳೋಣ. ನೀರು ಕುದಿಯೋಕ್ಕೆ ಬರೋದ್ರೊಳಗೆ ಅದು ಉಪ್ಪು ಹಾಕ್ಕೊಂಡು ನೋಡಿ, ನೀರು ಕುದೀತಾ ಇದೆ. ಇವಾಗ ಈ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಫುಲ್ಲು ಬಿಸಿ ನೀರನ್ನು ಬೇಕಾದ್ರೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲ ಸ್ವಲ್ಪ ತಣ್ಣೀರಲ್ಲಿ ಇದು ಮಾಡ್ಕೋತೀವಿ ಎಲ್ಲನೂ ಮಾಡ್ಕೋಬೋದು. ಈ ಕಡೆ ಕುಂಬಳಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ. ನೀರು ಮಳ್ತಾ ಇದೆ, ಬಿಸಿ ಆಗಿದೆ ಚೆನ್ನಾಗಿ. ಈಗ ಇದನ್ನು ಇದಕ್ಕೆ ಹಾಕೋಣ. ಹಾಕಿ ಮಿಕ್ಸ್ ಮಾಡೋಣ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ನೋಡಿ, ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ನೀರು ಸೇರಿಸ್ಕೊಂಡು ಮಾಡ್ಕೊಳ್ಳೋಣ. ಹಾಗೆ ಸ್ಟವ್ ಮೇಲೆ ಹೆಂಚು ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ ನೋಡಿ. ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಬೆಂದಿದೆ. ಇವಾಗ ಇದಕ್ಕೆ ಹಸಿ ಕೊಬ್ಬರಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೇರಿಸಿದ್ರೆ ಪಲ್ಯ ರೆಡಿ ನೋಡಿ. ಜೋಳದ ಹಿಟ್ಟಿಗೆ ನೀರು ಇತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಮುದ್ದೆ ಥರ ಹಾಕಬೇಕು ನೋಡಿ. ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಕಮೆಂಟ್ ಮಾಡಿ. ನಾನು ಇವಾಗ ಕಲ್ತಿರೋದು ಇದನ್ನು. ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಜೋಳದ ರೊಟ್ಟಿನ ಮಾಡೋಣ.
ಹೆಂಚು ಬಿಸಿ ಆಗ್ತಾ ಇದೆ. ಹೆಂಚು ಬಿಸಿ ಆಗೋದ್ರೊಳಗೆ ಜೋಳದ ರೊಟ್ಟಿನ ನಾವು ತಟ್ಕೊಳ್ಳೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಹಿಟ್ಟೊಳಗೆ ಆ ಕಡೆ ಈ ಕಡೆ ಮಾಡಿಕೊಂಡು ಹಿಟ್ಟನ್ನು ಲಟ್ಸೋದಾದರೆ ಲಟ್ಟಿಸ್ಬೋದು, ಇಲ್ಲ ಕೈಯಲ್ಲೇ ಇದು ಮಾಡ್ತೀವಿ ತಟ್ತೀವಿ ಅಂದರೆ ಕೈಯಲ್ಲೇ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ನೋಡಿ ರೆಡಿ ಆಗ್ತಾ ಇದೆ. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ನೋಡಿ, ಈ ರೀತಿಯಾಗಿ ತಟ್ಕೋಬೇಕು. ಇದು ತಟ್ಕೊಂಡಾದ್ಮೇಲೆ ಇವಾಗ ಇದನ್ನು ಹೆಂಚು ಮೇಲೆ ಹಾಕೋಣ. ಬಿಸಿಯಾಗಿದೆ ಹೆಂಚು. ನೋಡಿ, ಹೆಂಚು ಕಾದಿದೆ. ಇವಾಗ ರೊಟ್ಟಿನ ಅದರ ಮೇಲೆ ಹಾಕೋಣ. ಆ ಕಡೆ ಕುಂಬಳಕಾಯಿ ಪಲ್ಯ ಆಗ್ತಾ ಇದೆ. ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಹೈ ಫ್ಲೇಮ್ ಕೊಟ್ಟರೆ ರೊಟ್ಟಿ ಸೀದೋಗ್ಬಿಡುತ್ತೆ. ಜೋಳದ ರೊಟ್ಟಿ ತೆಳ್ಳಗೆ ಮಾಡೋದ್ರಿಂದ ಲೋ ಫ್ಲೇಮಲ್ಲೇ ಮಾಡಬೇಕು, ಚೆನ್ನಾಗಿ ಬರುತ್ತೆ ಮೆತ್ತಗೆ. ನೋಡಿ, ಅದು ಆಗೋದ್ರೊಳಗೆ ಇನ್ನೊಂದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಬೆಂದಿದೆ. ಇದಕ್ಕಿವಾಗ ನೀರು ಹಚ್ಚೋಣ. ಹಿಂದೆಗಡೆ ಹಚ್ಚಿ ಉಲ್ಟಾ ಮಾಡೋಣ. ನೀಟಾಗಿ ಫುಲ್ ನೀರನ್ನು ಹಚ್ಚಬೇಕು. ಬಟ್ಟೆ ತಗೊಂಡು ನೀಟಾಗಿ ಆಗಿದೆ ನೋಡಿ. ಈಗ ಉಲ್ಟಾ ಮಾಡಿದ್ದು ಬೇಯಿಸಿದರೆ ಜೋಳದ ರೊಟ್ಟಿ ರೆಡಿ. ಯಾರೆಲ್ಲ ಜೋಳದ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ರೊಟ್ಟಿ ರೆಡಿಯಾಗಿದೆ, ಜೋಳದ ರೊಟ್ಟಿ. ಇವಾಗ ಹೇಗಿದೆ ನೋಡೋಣ. ಮಾಮೂಲಿ ಎಲ್ಲ ರೊಟ್ಟಿ ಥರನೇ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದವರು ಇನ್ನೂ ಸ್ವಲ್ಪ ಅಗಲವಾಗಿ ತೆಳ್ಳಗೆ ತಟ್ತಾರೆ. ನಾನು ಮೀಡಿಯಮ್ಮಾಗೆ ಮಾಡಿದ್ದೀನಿ. ನಾನು ಕಲಿತು ಮಾಡ್ತಾ ಇರೋದು ಅಷ್ಟೇ. ನೋಡಿ, ರೊಟ್ಟಿ ರೆಡಿಯಾಗಿದೆ. ಸಕ್ಕತ್ತಾಗಿ ಆಗಿದೆ ರೊಟ್ಟಿ, ಗೊತ್ತಾ? ನೋಡಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.